ನೀಡೋ ಸಮಯ ಇರ್ಬೋದು, ಇದೆಲ್ಲನೂ ಮ್ಯಾಟ್ರ್ ಆಗುತ್ತೆ. ಸೊ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ನಾವು ಇತರರಿಗೆ ಮಾಡುವ ಸಹಾಯದ ಮೂಲಕ ನಮ್ಮ ಜೀವನವನ್ನು ಸಹ ಒಂದು ಒಳ್ಳೆಯ ಮಟ್ಟಕ್ಕೆ ಹೋಗುತ್ತೆ ಅನ್ನೋದಕ್ಕೆ ಈ ಸೆಲ್ಫ್ಲೆಸ್ಲಿ ಸರ್ವ್ ಅದರ್ಸ್ ಅದನ್ನು ಅವರು ಆ ಫ್ರ್ಯಾಗ್ರೆಂಟ್ ರೋಸ್ಗಳ ಸಿಂಬಲ್ ಮೂಲಕ ಹೇಳಿದ್ದಾರೆ. ನಂತರ ಏನು ಬರುತ್ತಂದರೆ ಈ ಪ್ಯಾತ್ ಆಫ್ ಡೈಮಂಡ್ಸ್, ಅಂದರೆ ಆ ವಜ್ರಗಳಿರುವ ಹಾದಿ ಏನಿದೆಯಲ್ಲ ಅದು ಏನನ್ನ ಸಿಂಬಲೈಸ್ ಮಾಡುತ್ತಂದರೆ ಎಂಬ್ರೇಸ್ ದ ಪ್ರೆಸೆಂಟ್, ಅಂದರೆ ಈ ಕ್ಷಣದಲ್ಲಿ ಬದುಕೋದನ್ನ ನಾವು ಕಲಿಬೇಕು. ನಮ್ಮೆಲ್ಲರಿಗೂ ಇರೋ ದೊಡ್ಡ ಸಮಸ್ಯೆ ಅಂದರೆ ಇದೆ. ಇದ್ದರೆ ನಾವು ಹಳೆಯ ವಿಷಯಗಳ ಬಗ್ಗೆ ಮಾತಾಡ್ಕೊಂಡು ಬೇಜಾರು ಮಾಡ್ಕೊಂಡಿರ್ತೀವಿ, ಇಲ್ಲಾಂದರೆ ಮುಂದಿನ ಫ್ಯೂಚರ್ನ ಬಗ್ಗೆ ಚಿಂತೆ ಮಾಡ್ಕೊಂಡಿರ್ತೀವಿ. ಈ ಪ್ರೆಸೆಂಟ್ ಅನ್ನೋದ್ರಲ್ಲಿ ನಾವು ಇರೋ ತುಂಬ ವಿರಳ. ಸೊ ಈ ಒಂದು ಸಿಂಬಲ್ ಮೂಲಕ ಅವ್ರು ಏನು ಹೇಳ್ತಾರೆ ಅಂದರೆ ಎಂಬ್ರೇಸ್ ದ ಪ್ರೆಸೆಂಟ್, ಈ ಕ್ಷಣದಲ್ಲಿ ಬದುಕೋದನ್ನ ನಾವು ಕಲಿಬೇಕು. ಪಾಸ್ಟ್ ಇಂಪಾರ್ಟೆಂಟ್ ನಮಗೆ, ಅದು ಅದರದೇ ಆದ ಒಂದು ಪಾಠವನ್ನು ನಮಗೆ ಕಲಿಸಿರುತ್ತೆ. ಆ ಪಾಠವನ್ನು ತೊಗೊಂಡು ಅದನ್ನು ನಾವು ಹೇಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಂಡು ಪ್ರೆಸೆಂಟ್ನಲ್ಲಿ ಇರೋದಕ್ಕೆ ಕಲ್ತ್ಕೊಂಡ್ರೆ ನಮ್ಮ ಫ್ಯೂಚರ್ನ ನಾವು ಶೇಪ್ ಮಾಡ್ಬೋದು. ಪಾಸ್ಟಲ್ಲೇ ಇದ್ದರೆ ನಮ್ಮ ಮತ್ತೆ ಹಿಂದೆ ಹೋಗ್ತಾ ಇದ್ದರೆ ಮುಂದೆ ಫ್ಯೂಚರ್ನ ಶೇಪ್ ಮಾಡೋದು ಕಷ್ಟ ಆಗುತ್ತೆ. ಆದ್ದರಿಂದ ಈ ಪ್ರೆಸೆಂಟ್ನ ನಾವು ಸರಿಯಾಗಿ ಯೂಸ್ ಮಾಡಿಕೊಂಡು ಆ ಮೂಲಕ ನಮ್ಮ ಭವಿಷ್ಯವನ್ನು ಸರಿಯಾದ ರೀತಿಯಲ್ಲಿ ರೂಪಿಸ್ಕೊಬೇಕು ಅನ್ನೋದಕ್ಕೆ ಆ ಒಂದು ಪ್ಯಾತ್ ಆಫ್ ಡೈಮಂಡ್. ಸೊ ಈ 7 ವರ್ಚ್ಯೂಸ್ ಏನಿದೆ, ಈ ನೀತಿಗಳು, ಈ ಗಾರ್ಡನ್ ಅಂದರೆ ನಮ್ಮ ಮೈಂಡ್, ಲೈಟ್ ಹೌಸ್ ನಮ್ಮ ಗುರಿ, ಸುಮೋ ರೆಸ್ಲರ್ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್, ಪಿಂಕ್ ವೈರ್ ಕೇಬಲ್ ಸೆಲ್ಫ್ ಡಿಸಿಪ್ಲಿನ್, ಸ್ಟಾಪ್ ವಾಚ್ ಟೈಮ್, ಫ್ರ್ಯಾಗ್ರೆಂಟ್ ರೋಸಸ್ ಸೆಲ್ಫ್ಲೆಸ್ಲಿ ಸರ್ವ್ ಅದರ್ಸ್, ಮತ್ತು ಈ ಪ್ಯಾತ್ ಆಫ್ ಡೈಮಂಡ್ ಏನಿದೆ ಅದು ಎಂಬ್ರೇಸ್ ದ ಪ್ರೆಸೆಂಟ್, ಲಿವ್ ಇನ್ ದ ಪ್ರೆಸೆಂಟ್. ಸೊ ಈ 7 ಮೂಲಭೂತವಾದ ತತ್ವಗಳ ಮೂಲಕ ಹೇಗೆ ಜೂಲಿಯನ್ ಮೆಂಟಲ್ ಲೈಫ್ ಪರಿವರ್ತನೆ ಆಯಿತೋ ಅದೇ ರೀತಿ ಅದನ್ನು ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಸಹ ಒಂದು ಪಾಸಿಟಿವ್ ಆಗಿ ಪರಿವರ್ತನೆ ಆಗ್ಬೋದು ಅಂತ ರಾಬಿನ್ ಶರ್ಮಾ ಅವರು ಪ್ರಯತ್ನ ಪಟ್ಟಿದ್ದಾರೆ. ಈಗ ನಮ್ಮೆಲ್ಲರಿಗೂ ಜೂಲಿಯನ್ ಮೆಂಟಲ್ ಥರನೇ ಹಲವಾರು ಸಮಸ್ಯೆಗಳಿವೆ. ನಾವು ಸದಾ ಒಂದು ಹಣಕ್ಕೋಸ್ಕರ, ಫೇಮ್ಗೋಸ್ಕರ, ಆಸ್ತಿಗೋಸ್ಕರ ಪ್ರಯತ್ನನ ಪಡ್ತಾನೆ ಇದ್ದೀವಿ, ಹಗಲು ರಾತ್ರಿ ದುಡಿತಾನೆ ಇದ್ದೀವಿ. ಆ ಒಂದು ಓಟದಲ್ಲಿ ನಾವು ಹಲವಾರು ವಿಷಯಗಳನ್ನ ಕಳ್ಕೊಳ್ತಾ ಇದ್ದೀವಿ. ಅದು ನಮ್ಮ ಆರೋಗ್ಯ ಇರ್ಬೋದು, ಸಂಬಂಧಗಳಿರ್ಬೋದು, ಜೀವನದ ನೆಮ್ಮದಿ ಇರ್ಬೋದು, ಈ ರೀತಿ ಹಲವಾರು ವಿಷಯಗಳನ್ನ ಕಳ್ಕೊಳ್ತಾ ಇದ್ವಿ. ಜೀವನದ ನಿಜವಾದ ಅರ್ಥ ಏನು, ಒಂದು ಆಂತರಿಕವಾದ ಒಂದು ನೆಮ್ಮದಿ ಹೇಗೆ ಬರುತ್ತೆ, ಇದೆಲ್ಲದಕ್ಕೂ ನಾವು ಸ್ವಲ್ಪ ಹೊತ್ತು ಕುತ್ಕೊಂಡು ಯೋಚನೆ ಮಾಡಿ ನಾವು ಹೋಗ್ತಾ ಇರೋ ಹಾದಿ ಸರಿನಾ ಅಂತ ನಾವು ನೋಡಬೇಕಾಗುತ್ತೆ. ಸೊ ಈ ಪುಸ್ತಕ ಏನಿದೆ ಇದು ಎಲ್ಲ ಸೆಲ್ಫ್ ಹೆಲ್ಪ್ ಬುಕ್ಸ್ನಂತೆ, ಅಂದರೆ ಸ್ಪೆಷಲ್ಲಾಗಿ ಏನಾದರೂ ಇದೆಯಾ ಅಂದರೆ ಯಾವ ಸೆಲ್ಫ್ ಹೆಲ್ಪ್ ಬುಕ್ಸು ನಮಗೆ ಗೊತ್ತಿಲ್ಲದಿರೋ ಒಂದು ನೀತಿಯನ್ನು ಹೇಳ್ಕೊಡೋದಿಲ್ಲ. ನೀತಿ ಎಲ್ಲ ನಮ್ಗೆ ಗೊತ್ತಿರೋದೆ, ಅಂದರೆ ಹೇಗೆ ಒಬ್ಬ ಮನುಷ್ಯ ಬದುಕಬೇಕು ಅದೆಲ್ಲ ನಮಗೆ ಗೊತ್ತಿರೋದೆ. ಆದರೆ ಕೆಲವೊಂದು ಟಿಪ್ಸ್ಗಳನ್ನ ನಮ್ಗೆ ಗೊತ್ತಿಲ್ಲದಿರೋ ಕೆಲವು ಟಿಪ್ಸ್